ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನುಷ್ಯನ ಜೀವನದ ಸುಖ ದುಃಖಗಳಿಗೆ ದಶಾಕಾಲವೇ ಕಾರಣ. ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅವಧೂತ ಚಿಂತನ ಗುರುದೇವ ದತ್ತ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ಅನ್ನದಾತರಿಗೂ, ನನ್ನ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕರಿಗೂ, ಹಾಗೆ ನನ್ನ ದೇಶದ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೇವಾನಿರತರಾಗಿರ್ತಕ್ಕಂಥ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಸನ್ಮಂಗಳದಾಯಕವಾಗಿ ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆಯ ಅಡಿಧಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಇರತಕ್ಕಂಥದ್ದು ಗುರುವಾರ. ಅದರಲ್ಲೂ ಕೂಡ ಉತ್ತರ ನಕ್ಷತ್ರ ಯುಕ್ತವಾಗಿ ಮತ್ತು ಹಸ್ತ ನಕ್ಷತ್ರ ಬಂದಿರತಕ್ಕಂಥದ್ದು, ಪಾಡ್ಯಮಿ ಯುಕ್ತವಾಗಿ ದ್ವಿತೀಯ ತಿಥಿ ಬಂದಿರತಕ್ಕಂಥದ್ದು ಕೃಷ್ಣ ಪಕ್ಷ. ಇನ್ನು ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ಶಿಷ್ಯ ಋತು ಇರತಕ್ಕಂಥದ್ದು ಫಾಲ್ಗುಣ ಮಾಸ. ವಿಶೇಷವಾಗಿ ಗುರುವಾರ. ಗುರು ಯಾವೆಲ್ಲ ಬದುಕಿಗೆ ಭವಬಂಧನಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥವನೇ ಗುರು. ಹಾಗಾಗಿ ಗುರುವಿನ ಪ್ರಾರ್ಥನೆ ನಿಮ್ಮ ಬದುಕನ್ನು ಪರಿವರ್ತಿಸುವಂಥ ಎಲ್ಲ ಶಕ್ತಿ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾನಂದ ಶಲಾಕಯ ಚಕ್ಷುರ್ಮಿಹಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಅಜ್ಞಾನಾದಿಗಳನ್ನು ತುಂಬಿ ನಾವು ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಬದುಕನ್ನು ಸನ್ಮಂಗಳದಾಯಕವಾಗಿ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಗುರುಗಳನ್ನು ಬಲವಾಗಿ ಹರಿಮುನಿದರು ಗುರು ಕಾಯುವನು ಅನ್ನುವ ಹಾಗೆ ಲೋಕಾರೂಢಿಯ ವಾಕ್ಯದಂತೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಏನೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಗುರುವನ್ನು ಪ್ರಾರ್ಥನೆ ಮಾಡಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಮುಖ್ಯವಾಗಿ ದತ್ತಾತ್ರೇಯರ ಸ್ತೋತ್ರಮಾಲೆಯಲ್ಲಿ ಸಂಕಟನಾಶಕ ಸ್ತೋತ್ರ ಅಂತಕ್ಕಂಥದ್ದಿದೆ. ಈ ಸಂಕಟನಾಶಕ ಸ್ತೋತ್ರ, ಸಂಕಟಗಳಂದ್ರೆ ಏನು? ಬದುಕಿನದ್ದಕ್ಕೂ ಕೂಡ ಯಾವೆಲ್ಲ ಸಕಾರಾತ್ಮಕ ಬೆಳವಣಿಗೆಗಳು ನಮ್ಮ ಬದುಕಿನಲ್ಲಿ ಇಲ್ಲವೋ ಅವೆಲ್ಲವೂ ಕೂಡ ಸಂಕಟವಾಗಿ ಮಾರ್ಪಡುತ್ತೆ. ಅಂದರೆ ದೇಹ ವ್ಯಾಧಿಯುಕ್ತವಾಗಿ ಸಂಕಟ, ಯಾವೆಲ್ಲ ಸಂಕಟಗಳಿದ್ದಾವೋ ಆ ಎಲ್ಲ ಸಂಕಟಾದಿಗಳಿಂದ ಮುಕ್ತಿಯನ್ನು ಕಾಣುವ ಸಲುವಾಗಿ ಆಪದುದ್ಧಾರಕ ಸ್ತೋತ್ರ ಅಂತಕ್ಕಂಥದ್ದಿದೆ. ದತ್ತಾತ್ರೇಯರ ಆಪದುದ್ಧಾರಕ ಸ್ತೋತ್ರ ಅಂತಕ್ಕಂಥದ್ದು, ಈ ಸಂಕಟನಾಶಕ ಸ್ತೋತ್ರ ಅಂತಕ್ಕಂಥದ್ದು ಕೂಡ ಅದಕ್ಕೆ ಕರಿತೀವಿ. ಹಾಗಾಗಿ ನೀವು ನಿಯಮಿತವಾಗಿ, ನಿಮ್ಗೆ ಅಷ್ಟೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ ಅಂತಕ್ಕಂಥ ಈ ಮಂತ್ರದ ಸ್ಮರಣೆ ಮಾಡ್ತಕ್ಕಂಥದ್ದು, ಪ್ರತಿ ಗುರುವಾರ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಶ್ರೀಧರ ಸಾಯಿಬಾಬರು, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಗುರುಗಳ ಸನ್ನಿಧಾನಕ್ಕೆ ನಿಯಮಿತವಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಿಮ್ಮ ಬದುಕಿನ ಆನಂದವನ್ನು ಖಂಡಿತವಾಗಿ ಕಾಣುವ ಹಾಗೆ ಆ ಗುರುಗಳ ಅನುಗ್ರಹವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಗುರುವಿನ ಪ್ರಾರ್ಥನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರಾಯ ನಮಃ. ವೀಕ್ಷಕರೇ, ರಾಯರಿದ್ದಾರೆ ಅಂತಕ್ಕಂಥ ಒಂದು ಪದವನ್ನು ಬರೆದು ಅದರ ಮುಂದೆ 3 ಡಾಟನ್ನು ಇಟ್ಟಿರ್ತಾರೆ. ಇದು ಆ ಯಾವ ಮಹಾನುಭಾವರು ಅದನ್ನು ಆಲೋಚನೆಯಲ್ಲಿ ಇಟ್ಟು ಬರೆದ್ರೋ ಗೊತ್ತಿಲ್ಲ. ಆ 3 ಡಾಟ್ ಅಂತಕ್ಕಂಥದ್ದು ಏನಪ್ಪ ಅಂದರೆ, ನಾನು ಆಲೋಚಿಸುವ ಹಾಗೆ
ರಾಯರು ಅಂತಕ್ಕಂಥದ್ದು ಅತ್ಯಂತ ಎಷ್ಟೋ ಯಾಕೆಂದ್ರೆ ಲಕ್ಷಾಂತರ ಮಂದಿ ರಾಯರ ಅನುಯಾಯಿಗಳಿದ್ದಾರೆ, ರಾಯರ ಭಕ್ತರಿದ್ದಾರೆ, ಅದರಲ್ಲಿ ನಾನು ಒಬ್ಬ ಕೂಡ. ಹಾಗಾಗಿ ಈ ರಾಯರು ಅಂತಕ್ಕಂಥ ಪದ, ರಾಯರೇ ಅಂದ್ರೆ ಒಬ್ಬ ಮನೆಯ ಒಡೆಯನನ್ನ ಕರೆಯುವಂತಹ ವಾಕ್ಯ ರಾಯರೇ ಅಂತಕ್ಕಂಥದ್ದು. ಒಂದು ಉನ್ನತ ಸ್ಥಾನದಲ್ಲಿದ್ದಂಥವರನ್ನ ಅತ್ಯಂತ ಗೌರವಯುತವಾಗಿ ಕರೆಯತಕ್ಕಂಥ ವಾಕ್ಯ ರಾಯರೇ ಅಂತಕ್ಕಂಥ ಪದ. ಹಾಗಾಗಿ ಆ 3 ಡಾಟ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಾನು ನನ್ನ ಬದುಕಿನೊಟ್ಟಿಗೆ ಗುರುಗಳಿದ್ದಾರೆ ಅಂತಕ್ಕಂಥ ಆಲೋಚನೆ. ನಾನು ನನ್ನ ಬದುಕಿನ ಮುಂದೆ ರಾಯರಿದ್ದಾರೆ ಅಂತಕ್ಕಂಥ ಆಲೋಚನೆ. ಹಾಗಾಗಿ ಎಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಗುರುಗಳ ಪ್ರಾರ್ಥನೆಯೊಂದಿಗೆ ಓಂ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ, ನವಗ್ರಹಗಳ ಪ್ರಾರ್ಥನೆ. ಇನ್ನು ಇವತ್ತಿನ ರಾಶಿಫಲವನ್ನು ನೋಡಿದಾಗ ವಿಶೇಷವಾಗಿ ಉತ್ತರ ಮತ್ತು ಹಸ್ತ ನಕ್ಷತ್ರಕ್ಕೆ ಸಂಯೋಜನೆ ಆಗಿರ್ತಕ್ಕಂಥ ಚಂದ್ರನು ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದಾನೆ. ವಿಶೇಷವಾಗಿ ನೋಡಿದಾಗ ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಯಾರಾದರೂ ಸೋದರಿಯರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯದಲ್ಲಿದ್ದಂಥವ್ರಿಗೆ ಸ್ವಲ್ಪ ಅಪಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳ ಭೀತಿ ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಶತ್ರುಗಳೊಟ್ಟಿಗೆ ಜಯ ಸಾಧಿಸ್ತಕ್ಕಂಥದ್ದು, ಸಂತಾನಾಪೇಕ್ಷೆಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು, ಸ್ವಲ್ಪ ಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಂಪದಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ, ಕೋರ್ಟ್ ಕಚೇರಿ ವಿಚಾರಾದಿಗಳಲ್ಲೂ ಕೂಡ ಶುಭಪ್ರದವಾಗಿರ್ತಕ್ಕಂಥ ಮಂಗಳಮಯವಾಗಿರ್ತಕ್ಕಂಥ ವಿಷಯವನ್ನ ನೀವು ಇವತ್ತಿನ ದಿವಸ ಶುಭವನ್ನ ಕೇಳ್ತಕ್ಕಂಥ ಶುಭವನ್ನು ಕೇಳ್ತಕ್ಕಂತಹ ಸುಯೋಗ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಜೊತೆಗೆ ವಿಶೇಷವಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಿ. ದೀರ್ಘಕಾಲದ ವ್ಯಾಧಿಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಅಥವಾ ಸೋದರರ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಕುಲಗುರುಗಳ ಪ್ರಾರ್ಥನೆಯನ್ನು ಮಾಡಿ ಮಿಥುನ ರಾಶಿಯವರು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಎಕ್ಸಾಮ್ಗಳು ನಡೀತಾ ಇರ್ತಕ್ಕಂಥದ್ದು, ಎಕ್ಸಾಮ್ಗೆ ಹೋಗ್ಲಿಕ್ಕೆ ಸರಿಯಾದ ಸಮಯಕ್ಕೆ ವ್ಯವಸ್ಥೆ ಸಿಗದೆ ಇರತಕ್ಕಂಥದ್ದು. ಹಾಗಾಗಿ ಮುಂಚಿತವಾಗಿ ಮುಂದಾಲೋಚನೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇನ್ನು ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಹೊಟ್ಟೆ ಸಂಬಂಧಿತವಾದ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ಕುಲಗುರುಗಳ ಪ್ರಾರ್ಥನೆಯೊಂದಿಗೆ ಆಂಜನೇಯನ ದರ್ಶನವನ್ನು ಮಾಡಿ, ಸಾಯಿಬಾಬರ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಮನುಷ್ಯನ ಜೀವನದ ಸುಖ ದುಃಖಗಳಿಗೆ ದಶಾಕಾಲ ಕಾರಣವಾಗುತ್ತಾ ಗುರುಜಿ? ನಾವು ಏನಂದ್ರೆ ಜಾತಕವನ್ನ ಒಬ್ಬರಿಗೆ ತೋರಿಸ್ತೀವಿ, ಅಥವಾ ನಮ್ಮ ಮನೆಯಲ್ಲಿ ಒಂದು ಮಗು ಜನನ ಆಗಿದೆ, ಒಂದು ಸ್ವಲ್ಪ ಜಾತಕ ಬರೀಬೇಕು ಅಂತಕ್ಕಂಥ ಎಲ್ಲರ ಅಪೇಕ್ಷೆಗಳು ಇರ್ತಕ್ಕಂಥದ್ದು ಇವತ್ತಿನ. ಯಾಕಂದ್ರೆ ಎಲ್ಲರೂ ಕೂಡ ಇದು ಅವೇರ್ನೆಸ್ ಇದೆ, ಎಲ್ಲರೂ ಕೂಡ ಇದ್ರ ಬಗ್ಗೆ ಅವ್ರಿಗೆ ಅರಿವಿದೆ. ಇವತ್ತು ಸೋಷಿಯಲ್ ಮೀಡಿಯಾ ದೊಡ್ಡದಾಗ್ತಾ ಇದ್ದಂಗೆ ನಮಗೆ ಎಲ್ಲ ಕೂಡ ಅಂಗೈಯಲ್ಲಿ ಪ್ರಪಂಚ ಕಾಣ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಹತ್ರ ಇರ್ತಕ್ಕಂಥದ್ದು. ಆದರೆ ಈ ಸಮಯ ಅಂತಕ್ಕಂಥದ್ದು ನಮ್ಮ ಹತ್ರ ಇಲ್ಲ. ಸಮಯದ ಅಧೀನದಲ್ಲಿ ನಾವಿರ್ತಕ್ಕಂಥವ್ರು ಆಗಿರ್ತೀವಿ. ಈ ಸಮಯ ಅನ್ನೋದು ಏನಪ್ಪಾ ಅಂದ್ರೆ, ಹುಟ್ಟಿದಾಗ ನಮಗೆ ಈಗ ನಕ್ಷತ್ರಾಧಾರಿತವಾಗಿ ನಾವು ಹುಟ್ತೀವಿ, ಲಗ್ನಾಧಾರಿತವಾದ ಜೀವನ ನಮಗಿರುತ್ತೆ. ಏನು ನಕ್ಷತ್ರಾಧಾರಿತವಾಗಿ ನಾವು ಹುಟ್ತೀವಿ, ಲಗ್ನಾಧಾರಿತವಾದ ಜೀವನ ನಮಗಿರುತ್ತೆ. ಈ ಲಗ್ನಾಧಾರಿತವಾದ ಜೀವನ ಏನಪ್ಪಾ ಅಂದ್ರೆ, ನಮ್ಮ ಬದುಕು ಹೇಗಿರುತ್ತೆ ಅಂತಕ್ಕಂಥ ವ್ಯವಸ್ಥೆಗಳನ್ನು ಕೊಡತಕ್ಕಂಥದ್ದಾಗಿದೆ. ಈಗ ನಾವು ಪರ್ಸೆಂಟೇಜ್ ಆಫ್ ಲೈಫ್ ಅಂತ ನಾವು ತಗೊಂಡಾಗ 20%, 40%, 60%, 80%, 100% ಅಂತಕ್ಕಂಥದ್ದು. ಈ ಪರ್ಸೆಂಟೇಜನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಜನ್ಮಜಾತಕದಲ್ಲಿ 12 ಭಾವಗಳಿರುತ್ತೆ. ಈಗ ಲಗ್ನದಿಂದ ಹಿಡಿದು 2ನೇ ಭಾವ ಕುಟುಂಬ ಭಾವ, ಧನಭಾವ, ಪ್ರಾಥಮಿಕ ವಿದ್ಯಾಭ್ಯಾಸ, ಇದೆಲ್ಲವನ್ನು ಕೂಡ ನಾವು 2ನೇ ಭಾವದಿಂದ ನೋಡ್ತೀವಿ. 3ನೇ ಭಾವಕ್ಕೆ ಹೋದಾಗ ಅವನು ಮುಖ್ಯವಾಗಿ ಸೋದರರು ಹೇಗಿರ್ತಾರೆ, ಅಣ್ಣ ತಮ್ಮಂದಿರು ನಮ್ಮ ಒಟ್ಟಿಗೆ ಹುಟ್ಟಿರ್ತಕ್ಕಂಥವ್ರು ಅವರು ಹೇಗೆ ಜೀವನವನ್ನು ಮಾಡ್ತಾರೆ, ಧೈರ್ಯ ಭಾವ, ಮತ್ತೆ ವೃತ್ತಿರಂಗದಲ್ಲಿ ಏನೆಲ್ಲ ಇವನು ಸಾಧನೆ, ಅಚೀವರ್ಸ್ ಅಂತ ಏನು ಕರಿತೀವಿ, ಅಚೀವರ್ಸ್ ಅಂತ ನೀವು ಇದನ್ನೆಲ್ಲ ಕೊಡ್ತೀರಾ, ಪುರಸ್ಕಾರಗಳನ್ನ ಕೊಡ್ತೀರಾ. ಆ ಅಚೀವನ್ನ ಮಾಡ್ತಕ್ಕಂಥ ಭಾವ 3ನೇ ಭಾವ, ಸೋದರ ಭಾವ. 4ನೇ ಭಾವ ಮುಖ್ಯವಾಗಿ ಕುಟುಂಬ ಭಾವಕ್ಕೆ ನಾವು ಸಂಸಾರ ಅಂತಕ್ಕಂಥದ್ದು, ನಮ್ಮ ಹಿನ್ನೆಲೆ, ನಮ್ಮ ಬ್ಯಾಕ್ಗ್ರೌಂಡ್ ಹೇಗಿದೆ, ನಮ್ಮ ಕುಟುಂಬ ಹೇಗಿದೆ,
ಮತ್ತೆ ಈ ಕುಟುಂಬ ಒಳ್ಳೆ ಸಂಪದ್ಭರಿತವಾದ ಕುಟುಂಬನ, ಅನಾಯಾಸವಾದ ಕುಟುಂಬನ, ಆಯಾಸವಾದ ಕುಟುಂಬನ ಅನ್ನೋದನ್ನು ತಾಯಿಯುಕ್ತವಾಗಿ 4ನೇ ಕುಟುಂಬವನ್ನು ನೋಡ್ತೀವಿ. ವಾಹನಾದಿಗಳನ್ನು ಕೂಡ 4ನೇ ಭಾವದಿಂದನೇ ನೋಡ್ತೀವಿ. ಇವನು ಒಳ್ಳೆ ವಾಹನಗಳು ಇಟ್ಕೊಂಡಿರ್ತಾನ ಅಂತಕ್ಕಂಥದ್ದು ಕೂಡ 4ನೇ ಭಾವದಿಂದ ನೋಡ್ತೀವಿ. ಪಂಚಮ ಭಾವ ಪೂರ್ವ ಪುಣ್ಯ ಭಾವ. ಇವನು ಹೇಗೆ ಬದುಕಿನಲ್ಲಿ ಹೇಗಿರ್ತಾನೆ, ಹಿಂದಿಂದ ಏನಾದ್ರು ಬ್ಯಾಲೆನ್ಸ್ ಇಟ್ಕೊಂಡು ಬಂದಿದ್ದಾನ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಅಂತಕ್ಕಂಥದ್ದು ಪಂಚಮ ಭಾವದಿಂದ. ಮತ್ತೆ ಮಕ್ಕಳು ಹುಟ್ಟಿದ ಮಕ್ಕಳು ಹೇಗಿರ್ತಾರೆ, ಅವ್ರ ಮಕ್ಕಳು ಒಳ್ಳೆ ಸತ್ಪರ್ಜಗಳಾಗ್ತಾರ, ಬದುಕಿನುದ್ದಕ್ಕೂ ನಮ್ಮ ಜೊತೆಲಿ ಇರ್ತಾರ, ಇದೆಲ್ಲವನ್ನು ಕೂಡ ಪಂಚಮ ಭಾವದಿಂದ ನೋಡ್ತೀವಿ. 6ನೇ ಭಾವಕ್ಕೆ ಬಂದಾಗ ನಮಗೆ ರೋಗ ರುಜಿನಗಳೆಷ್ಟು, ಆಯುಸ್ಸಿನ ಪ್ರಮಾಣಕ್ಕೆ ಏನಾದರೂ ಕುತ್ತು ಬರುತ್ತಾ, ಮತ್ತೆ ಶತ್ರುಗಳಿದ್ದಾರಾ, ಸಾಲಗಳಿರುತ್ತಾ, ಇದೆಲ್ಲ ಕೂಡ 6ನೇ ಭಾವದಿಂದ. 7ನೇ ಭಾವಕ್ಕೆ ಬಂದಾಗ ಕಳತ್ರ ಭಾವ. ಎಂಥ ಹೆಂಡತಿ ಬರ್ತಾಳೆ, ಯಾವ ದಿಕ್ಕಿನಿಂದ ಹೆಂಡತಿ ಬರ್ತಾಳೆ, ಹೇಗಿರ್ತಾಳೆ, ಅವಳು ಗುಣ ಸ್ವಭಾವಗಳೇನಿರುತ್ತೆ, ನಮ್ಮೊಟ್ಟಿಗೆ ಅವಳು ಜೀವನವನ್ನು ಮಾಡ್ತಾಳಾ ಮಾಡಲ್ವಾ ಅನ್ನೋದನ್ನೆಲ್ಲ ಕೂಡ 7ನೇ ಭಾವದಿಂದ ತಿಳಿತೀವಿ. 8ನೇ ಭಾವದಲ್ಲಿ ಮುಖ್ಯವಾಗಿ ಹೆಂಡತಿ ನಮ್ಮೊಟ್ಟಿಗೆ ಇರ್ತಾಳಾ, 2ನೇದಾಗಿ ಹೆಂಡತಿ ಆಯುಷ್ ಚೆನ್ನಾಗಿರುತ್ತಾ, ನಮ್ಮ ಆಯುಷ್ ಚೆನ್ನಾಗಿರುತ್ತಾ, ಇದೆಲ್ಲವನ್ನು ಕೂಡ 8ನೇ ಭಾವ ಸುಖಭಾವಕ್ಕೆ ಚತುರ್ಥ ಭಾವ ಆಗಿರ್ತಕ್ಕಂಥದ್ದು. ಇವನು ಬದುಕು ಪಾರ್ಚಿನ್ ಅಂತ ಏನು ನಾವು ಕರಿತೀವಿ. ಒಳ್ಳೆ ಮನೆ ಕಟ್ಟುವ ಯೋಗ ಇದೆಯಾ, ಭೂಮಿ ಖರೀದಿ ಮಾಡುವ ಯೋಗ ಇದೆಯಾ, ವಿದೇಶಕ್ಕೆ ಹೋಗೋ ಯೋಗ ಇದೆಯಾ, ಇದೆಲ್ಲವನ್ನು 8ನೇ ಭಾವದಿಂದ ನೋಡ್ತೀವಿ. 9ನೇ ಭಾವಕ್ಕೆ ಬಂದಾಗ ಮುಖ್ಯವಾಗಿ ನಾವು ತಂದೆ ಭಾವ, ತಂದೆ ನಮ್ಮ ಮಕ್ಕಳ ಸಂಬಂಧ ಹೇಗಿರುತ್ತೆ, ಪೂರ್ವಾರ್ಜಿತ ಆಸ್ತಿಗಳು ನಮ್ಮ ಹತ್ರ ಬಂದಿದ್ದಾವ, ಹೇಗಿದ್ದಾವೆ, ಇವನು ಹೇಗಿರ್ತಾನೆ, ಅಲ್ಲಿ ಇವನೇ ಸ್ವಯಂ ಸಂಪಾದನೆ ಮಾಡ್ತಾನ ಅಥವಾ ಅದನ್ನು ತಗೊಂಡ್ಬಂದು ಇಲ್ಲಿ ವಿನಿಯೋಗ ಮಾಡ್ಕೊಳ್ತಾನ ಅನ್ನೋದನ್ನು 9ನೇ ಭಾವದಿಂದ ನೋಡ್ತೀವಿ. 10ನೇ ಭಾವ ಕರ್ಮಭಾವ. ಕರ್ಮಭಾವಕ್ಕೆ ಮುಖ್ಯವಾಗಿ ನಾವು ಏನು ಕೆಲಸ ಮಾಡ್ತೀವಿ, ಉದ್ಯೋಗದಲ್ಲಿರ್ತೀವ, ಬೋಧಕರಾಗ್ತೀವ, ಸಾಹಿತಿಗಳಾಗ್ತೀವ, ಇಂಜಿನಿಯರ್ ಆಗ್ತೀವ, ಇದೆಲ್ಲ ಕೂಡ ದಶಮ ಭಾವದಿಂದ ನೋಡ್ತೀವಿ. ಇದೆಲ್ಲವನ್ನು ಮಾಡಿದ ನಂತರದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅವನು ಹೇಗೆ ಅದನ್ನು ಉಳಿಸ್ಕೊಳ್ತಾನೆ, ಉಳಿದಿರ್ತಕ್ಕಂಥ ಬರೋದ್ರಲ್ಲಿ ಈಗ ಪರ್ಸೆಂಟೇಜ್ ಅಂತ ನಾವು ಕರಿತೀವಿ. ಈಗ ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಇದೆ. ಈಗ 18% GST ಇದೆ ಅಂದ್ರೆ ಒಂದು 6% ಇದೆ, 18%, 12% ಎಲ್ಲ GST ಹಾಕ್ತಾರೆ ಗೌರ್ಮೆಂಟ್ ಅವರು. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಎಷ್ಟು ಪರ್ಸೆಂಟೇಜ್ ನಾವು ಗಳಿಕೆ ಮಾಡಿದ್ದನ್ನ ಉಳಿಸ್ಕೊಳ್ತೀವಿ ಅನ್ನೋದನ್ನು ಕೂಡ 11ನೇ ಭಾವದಿಂದ ನೋಡ್ತೀವಿ. 12ನೇ ಭಾವ ವಿರಕ್ತಿ ಭಾವ, ಮೋಕ್ಷ ಭಾವ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಶಯನ ಭಾವ ಅಂತ ಕರಿತೀವಿ. ಇವನು ಜೀವನ ಹೇಗೆ ಅಂತ್ಯ ಆಗುತ್ತೆ, ಜೀವನವನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ, ಈಗ ನಾವು ಕೊನೆಯಲ್ಲಿ ನಾವು ಹೋಗ್ಬೇಕಾದ್ರೆ ಅದು ಹೇಗಿರ್ತಾನೆ ಅಂತಕ್ಕಂಥದ್ದು, ಹೇಗೆ ಅವನು ತೀರ್ತಾನೆ ಅಂತಕ್ಕಂಥ ಅಂದ್ರೆ ಅಂತ್ಯ ಆಗುತ್ತೆ ಅನ್ನೋದನ್ನು ಕೂಡ ಅದರಿಂದ ತಿಳ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ 12 ಭಾವಗಳಲ್ಲಿ ನಮ್ಮ ಬದುಕಿರ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲ ಸೈನ್ಸ್ ಇರ್ತಕ್ಕಂಥದ್ದು. ಇದು ಯಾಕಂದ್ರೆ ಪ್ರತ್ಯಕ್ಷವಾಗಿ ಯಾರು ಅದನ್ನು ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಅಪನಂಬಿಕೆ ಇದ್ದಾರೋ ಅವ್ರು ನಾವೇನು ಮಾಡ್ಲಿಕ್ಕಾಗಲ್ಲ. ನಂಬಿಕೆ ಅಂತಕ್ಕಂಥದ್ದು ಪ್ರಧಾನವಾಗಿರುತ್ತೆ. ಹಾಗಾಗಿ ಈ 12 ರಾಶಿಗಳಿಗೆ 9 ಗ್ರಹಗಳ ಅಧೀನತ್ವ ಇರುತ್ತೆ. ಈಗ ಒಬ್ಬ ಮಿನಿಸ್ಟರ್ಗೆ 2 ಪೋಸ್ಟ್ ಇರುತ್ತಲ್ವಾ, ಹಾಗೆ ಎರಡು ರಾಶಿಗಳು ಒಂದು ಗ್ರಹಕ್ಕೆ ಇರತಕ್ಕಂಥದ್ದು. ಈಗ ಮೇಷರಾಶಿಗೆ ಮತ್ತು ವೃಶ್ಚಿಕ ರಾಶಿಗೆ ನಾವು ತಗೊಂಡಾಗ ಮೇಷ ವೃಶ್ಚಿಕ ರಾಶಿಗೆ ಕುಜನ ಅಧಿಪತಿ ಆಗ್ತಾರೆ. ಇವನು ಮುಖ್ಯವಾಗಿ ಕಾಲಪುರುಷನ ಜಾತಕದಲ್ಲಿ ಮೇಷರಾಶಿ ಪ್ರಾರಂಭದ ರಾಶಿ, ನಮ್ಮ ತಲೆ ಭಾವ. ದೇಹದಲ್ಲೂ ಕೂಡ ಎಲ್ಲ ರಾಶಿಗಳ ಒಂದು ವ್ಯಕ್ತಿತ್ವಗಳಿರ್ತಕ್ಕಂಥದ್ದು, ಚಲನೆ ಇರ್ತಕ್ಕಂಥದ್ದು. ತಲೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲ ಆಲೋಚನೆಗಳನ್ನ, ಈ ಜಗತ್ತನ್ನ ಆಳುವ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ಮನಸ್ಥಿತಿ ಎಲ್ಲಿ ಬರುತ್ತಪ್ಪ ಅಂದ್ರೆ ಅವನ ಆಲೋಚನೆಯನ್ನು ಉಟ್ಕೊಳ್ಳುತ್ತೆ. ಆಲೋಚನೆಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಮನಕಾರಕನಾಗಿರ್ತಕ್ಕಂಥ ಚಂದ್ರನಾದ್ರೆ, ಚಂದ್ರನ ಯುಕ್ತನಾಗಿ ಶಶಿಮಂಗಳ ಯೋಗ ಬಂದಾಗ ಅವರ ಆಲೋಚನೆಗಳಲ್ಲಿ ಸ್ಫುಟತ್ವ ಇರತಕ್ಕಂಥದ್ದಾಗಿರುತ್ತೆ. ಮೇಷರಾಶಿ ಕಾಲಪುರುಷನ ಜಾತಕದಲ್ಲಿ 1ನೇ ರಾಶಿ ಆದ್ರೆ, ಕಾಲಪುರುಷನ ಜಾತಕದಲ್ಲಿ ವ್ಯಯಭಾವಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ಗುರು ಆಗ್ತಾನೆ. ಅಂದ್ರೆ ಹುಟ್ಟಿದಾಗ ನಮ್ಗೇನೋ ಗೊತ್ತಿಲ್ಲ, ಕೊನೆಯಲ್ಲಿ ಹೋದಾಗ ಎಲ್ಲ ಗೊತ್ತಿರುತ್ತೆ ಅಂತಕ್ಕಂಥ ಒಂದು ಅರ್ಥ ಇರತಕ್ಕಂಥದ್ದು ದ್ವಾದಶ ರಾಶಿಗಳ ಭಾವ. ಹಾಗಾಗಿ ಮನುಷ್ಯನಿಗೆ ಮೂಲ ಮುಖ್ಯವಾಗಿ ಜಾತಕ ನೋಡಿದ ತಕ್ಷಣ ನಾವು ಹೇಳ್ಬೋದು. ಯಾಕಂದ್ರೆ ಅನುಭವದ ಮಾತು ಜೊತೆಗೆ ನಾವು ಎಷ್ಟೇ ವಿದ್ಯಾವಂತರಾದರೂ ಕೂಡ ಅನುಭವ ಅಂತಕ್ಕಂಥದ್ದು ತುಂಬಾ ಮಹತ್ತರವಾದ ನಮ್ಮ ಪಾತ್ರವನ್ನು ವಹಿಸ್ತದೆ, ಬದುಕಿನಲ್ಲಿ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಅನುಭವ ಅಂತಕ್ಕಂಥದ್ದು ಹೇಗಿರುತ್ತಪ್ಪ ಅಂದ್ರೆ ಜಾತಕಗಳ ಪರಿಶೀಲನೆಯಲ್ಲಿ ನಾವು 2ನೇ ಭಾವ ಧನಭಾವ ಅಂತ ಹೇಳ್ತೀವಿ. ಪ್ರಾಥಮಿಕ ವಿದ್ಯಾಭಾವ, ವಿದ್ಯಾಭ್ಯಾಸಕ್ಕೂ ಅದನ್ನೇ ಕರಿತೀವಿ. ಮತ್ತು ವಾಕ್ಕಾರಕನು ಕೆಲವು ಮಕ್ಕಳು ಹುಟ್ಟಿದಾಗ ವಿಳಂಬ ಆಗುತ್ತೆ ಮಾತನಾಡಲಿಕ್ಕೆ. ಅದೇ 2ನೇ ಭಾವ ಆಕ್ಟಿವ್ ಆಗಿದ್ರೆ ಒಂದು 11 ತಿಂಗಳಿಗೆಲ್ಲ ಮಾತನಾಡುವಂತ ಇದನ್ನು ಮಾಡ್ಬಿಡ್ತಾರೆ. ಹಾಗಾಗಿ ಪ್ರಾಥಮಿಕವಾದದ್ದು ಏನೆಲ್ಲ ಸಿಗ್ಬೇಕು ಅಂತಕ್ಕಂಥದ್ದು ಇದೆಯೋ, ತಂದೆ ತಾಯಿಗಳ ಸತ್ಕಾರ ಕರ್ಮಾದಿಗಳನ್ನು ಸಿಗ್ಬೇಕಾದ್ರೂ ಕೂಡ 2ನೇ ಭಾವ ಚೆನ್ನಾಗಿರ್ಬೇಕಂತೆ. ಹಾಗಾಗಿ ಲಗ್ನಕ್ಕೆ ಲಗ್ನಾಧಿಪತಿ ಏನಾದ್ರೂ ಬಲವಾಗಿದ್ದು ಅವನೇನಾದ್ರೂ ಉಚ್ಚನಾಗಿದ್ರೆ ಲಗ್ನಾಧಿಪತಿಯ ದಶಾಕಾಲದಲ್ಲಿ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾಣಿಜ್ಯ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಪ್ರಸಿದ್ಧ ವ್ಯಕ್ತಿಗಳನ್ನ ಭೇಟಿ ಆಗ್ತಕ್ಕಂಥದ್ದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ
ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದು, ಹಿಂಬಡತೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರ್ಪೇರುಗಳಾಗ್ತಕ್ಕಂಥದ್ದು, ಪೂರ್ವ ನಿಯೋಜಿತ ವ್ಯಾಧಿಗಳು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಕಾಳಜಿ ವಹಿಸಿ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಶತ್ರುಗಳು ಕೂಡ ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗುರು ಸಾರ್ವಭೌಮ ರಾಘವೇಂದ್ರನ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಧಿಕ ಖರ್ಚಿರ್ತಕ್ಕಂಥದ್ದು, ಬಂಧುಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದು ಅಥವಾ ತಾಯಿ ಸಮಾನರಾಗಿರ್ತಕ್ಕಂಥವರೊಟ್ಟಿಗೆ ಏನಾದರೂ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೆಣ್ಣು ಮಕ್ಕಳೊಟ್ಟಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ನಾಲಿಗೆಯ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ವಿಶೇಷವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಕುಲದೇವರ ಪ್ರಾರ್ಥನೆಯ ಜೊತೆಗೆ ಗುರು ದತ್ತಾತ್ರೇಯರ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಸಹೋದ್ಯೋಗಿಗಳೊಟ್ಟಿಗೆ ಮಾತನಾಡುವಂತಹ ವಿಚಾರಾದಿಗಳಲ್ಲಿ ವಾದ ವಿವಾದಗಳು ನಡೀತಕ್ಕಂಥದ್ದಾಗಿರುತ್ತೆ. ವಾದ ಸಂಬಂಧಿತವಾಗಿರ್ತಕ್ಕಂಥ ಬಾಧೆಯು ನಿಮ್ಮನ್ನು, ಶಾರೀರಿಕವಾದ ಬಾಧೆ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಸ್ವಲ್ಪ ಗೊಂದಲಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಕುಲದೇವರ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ದರ್ಶನ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಯಾವ ದಶಾಕಾಲದಲ್ಲಿ ಸುಖ ಎನ್ನುವಂಥದ್ದು ಸಿಗುತ್ತೆ ಗುರುಜಿ? ಜಾತಕದಲ್ಲಿ ಕೇಂದ್ರಗಳು ಅಂತ ಬರುತ್ತೆ. ಕೇಂದ್ರಗಳಂದ್ರೆ 1, 4, 7, 10 ಕೇಂದ್ರ ಸ್ಥಾನಗಳು ಅಂತಕ್ಕಂಥದ್ದು. ಕೇಂದ್ರ ಕೋಣಗಳು ಅಂತ ಬರುತ್ತೆ, ಕೋಣ ಸ್ಥಾನಗಳು ಅಂತ ಬರುತ್ತೆ. 1, 5, 9 ಕೋಣ ಸ್ಥಾನಗಳು ಅಂತ ಕರಿತೀವಿ. ಮುಖ್ಯವಾಗಿ ಕೇಂದ್ರಗಳಲ್ಲಿದ್ದಾಗ ಒಳ್ಳೆಯ ಶುಭಗ್ರಹಗಳಿದ್ದು, ಶುಭಗ್ರಹಗಳ ಕೇಂದ್ರದಲ್ಲಿದ್ದರೆ ಅಪವಾದವೂ ಇದೆ. ಆದರೆ ಲಗ್ನಾಧಿಪತಿ ಏನಾದರೂ ಕೇಂದ್ರದಲ್ಲಿ ಉಚ್ಚನಾಗಿದ್ದರೆ ಅವನು ಪೂರ್ವ ಸಂಚಿತವಾಗಿರ್ತಕ್ಕಂಥ ಎಲ್ಲವನ್ನು ಪಡ್ಕೊಂಡು ಬಂದಿರ್ತಾನೆ, ಇಲ್ಲ ಆನಂದವಾಗಿರ್ತಾನೆ. ಅಂದರೆ ತಂದೆ ತಾಯಿ ಮಾಡಿಟ್ಟಿರ್ತಾರೆ, ಸಂತೋಷವಾಗಿರ್ತಕ್ಕಂಥ ವ್ಯವಸ್ಥೆ ಅವನಿಗೆ ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ಉತ್ಪತ್ತಿ ಆಗ್ಬಿಟ್ಟಿರುತ್ತೆ. ಪಂಚಮ ಅಧಿಪತಿ, 5ನೇ ಅಧಿಪತಿ ಕೋಣಾಧಿಪತಿ ಅಂತ ನಾವು ಕರಿತೀವಿ. 9ನೇ ಅಧಿಪತಿ ಭಾಗ್ಯಾಧಿಪತಿ, ಪೂರ್ವ ಪುಣ್ಯಾಧಿಪತಿ, ಲಗ್ನಾಧಿಪತಿಗಳೇನಾದರೂ ಈ 3ರ ಅಧಿಪತಿಗಳು ಎಲ್ಲಾದರೂ ಶುಭ ಸ್ಥಾನದಲ್ಲಿ ಸಂಯೋಗ ಇದ್ದಾಗ ಅಥವಾ ಜೊತೆಯಲ್ಲಿ ಇದ್ದಾಗ ಖಂಡಿತ ಇವರು ಈ ದಶಾಕಾಲಗಳಲ್ಲಿ ಈ 3 ಜನ ದಶೆ ಏನಂತೀವಿ, ಲಗ್ನಾಧಿಪತಿಯ ದಶೆ, ಪಂಚಮಾಧಿಪತಿಯ ದಶೆ, ಭಾಗ್ಯಾಧಿಪತಿಯ ದಶೆ ನಡೀತಾ ಇದ್ದಾಗ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಲುಷಿತ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಿ ಹುನ್ನಾರಗಳನ್ನು ಮಾಡ್ತಕ್ಕಂಥ ದಿನ. ಸ್ವಲ್ಪ ಎಚ್ಚರವಾಗಿರಿ. ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದು. ಆದರೆ ನಿಮ್ಮ ಬಾಲ್ಯದ ಸ್ನೇಹಿತರು ನಿಮಗೆ ಇವತ್ತಿನ ದಿವಸ ಸಹಾಯವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಗುರುಗಳ ದರ್ಶನವನ್ನು ಮಾಡಿ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಧನುರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯಾಪಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದಾಗಿರ್ತೀರಾ, ಸ್ವಲ್ಪ ಎಚ್ಚರವಾಗಿರಿ. ಪ್ರಸಿದ್ಧ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಹೃದಯ ಸಂಬಂಧಿತವಾದಂತಹ ತೊಂದರೆಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರವಾಗಿರಿ. ಸಣ್ಣ ಪುಟ್ಟದಾಗಿರ್ತಕ್ಕಂಥ ದಿನಸಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ ಜೊತೆಗೆ ಗುರು ಸಾರ್ವಭೌಮರ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ವಾಹನ ಸೌಖ್ಯ ಸಿಗ್ತಕ್ಕಂಥದ್ದು, ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಶುಭವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರ್ತಕ್ಕಂಥದ್ದು. ಆದರೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಏನಾದರೂ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ತಾಳ್ಮೆಯಿಂದ ವಾಹನ ಚಾಲನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯ ಜೊತೆಗೆ ಗುರು ಶ್ರೀಧರರ ದರ್ಶನ, ಶ್ರೀಧರರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಸ್ತ್ರ ವ್ಯಾಪಾರಾದಿಗಳಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ವಸ್ತ್ರಗಳನ್ನು, ಆಭರಣಗಳನ್ನು ಕೊಳ್ಳುವಂತಹ ಸುಯೋಗ. ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಶತ್ರುಗಳು ನಿಮ್ಮ ತೇಜವಧೆ ಮಾಡ್ತಕ್ಕಂಥವ್ರಾಗಿರ್ತಾರೆ. ವೃತ್ತಿರಂಗದಲ್ಲೂ ಕೂಡ ಸಹೋದ್ಯೋಗಗಳೊಟ್ಟಿಗೆ ಶುಭಪ್ರದವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು. ಎಲ್ಲಾದರೂ ದೂರದ ಪ್ರಯಾಣವನ್ನು, ಅನಿರೀಕ್ಷಿತವಾಗಿ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಸುಸಂದರ್ಭ. ಹಾಗಾಗಿ ಮೀನರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಗುರುಗಳ ದರ್ಶನವನ್ನು ಮಾಡಿ, ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಜಾತಕದಲ್ಲಿ ಸೂತಕವನ್ನು ಬದಲಿಸುವಂತಹ ಶಕ್ತಿ ಯಾವುದು ಗುರುಜಿ? ಸೂತಕ ಅಂದರೆ ಏನು? ಈಗ 6ನೇ ಅಧಿಪತಿ ಸೂತಕಕ್ಕೆ ಬರ್ತಾನೆ. ಮತ್ತೆ ವಿಶೇಷವಾಗಿ ಪಂಚಮಾಧಿಪತಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಪಾಪಗ್ರಹಗಳಿದ್ದಾಗ ಸೂತಕ.
6 ಮತ್ತು 12ನೇ ಅಧಿಪತಿ 3, 6 ಉಪಚಯ ಸ್ಥಾನಗಳು ಅಂತ ಕರಿತೀವಿ. ಈ ಉಪಚಯಾಧಿಪತಿಗಳು ನಾವೀಗ ಷೋಡಶ ವರ್ಗಗಳು ಅಂತ ಕರಿತೀವಿ. ಜಾತಕದಲ್ಲಿ ಷೋಡಶ ವರ್ಗಗಳು D9 ಅನ್ನು ನಾವು ಸಂಸಾರ ಜೀವನವನ್ನು ನೋಡ್ತೀವಿ. ಹಾಗೆ 1, 2, 3, 4, 5 ಅಂತ ಎಲ್ಲ ಹೆಚ್ಚು ಕಮ್ಮಿ 64 ನಮಗೆ ಇದಿರುತ್ತೆ, ಏನು ನಾವು ಆಯವರ್ಗಗಳಂತ ಕರಿತೀವಿ. ಹಾಗಾಗಿ ಆ ಆಯವರ್ಗಗಳಲ್ಲಿ ಮುಖ್ಯವಾಗಿ ಏನಂತಂದರೆ ಒಂದೊಂದು ರಾಶಿಗೆ ಒಂದೊಂದು ಆಯ ಇರುತ್ತೆ. ಫಾರ್ ಎಕ್ಸಾಂಪಲ್ 12 ರಾಶಿಗಳಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇದು ನಾವು ಹೋರಾಶಾಸ್ತ್ರದಲ್ಲಿ ಮತ್ತು ಜಾತಕದಲ್ಲೂ ಕೂಡ, ಯಾಕಂದರೆ D9 ಅನ್ನು ನಾವು ನೋಡಿದಾಗ, ನವಾಂಶವನ್ನು ನೋಡಿದಾಗ ಗಂಡ ಹೆಂಡತಿ ಹೇಗಿರ್ತಾರೆ, ಅವ್ರ ಸಂಬಂಧ ಹೇಗಿರುತ್ತೆ, ನವಾಂಶದಲ್ಲಿದ್ದಂಥ ದಶಮಾಧಿಪತಿಯ ವೃತ್ತಿಯನ್ನು ನಾವು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಹೀಗೆ ನಾವು ಈ ರೀತಿಯಾದ ಒಂದು ಭಾವಗಳನ್ನು ನೋಡಿದಾಗ ದ್ವಿತೀಯ ಭಾವ, ತೃತೀಯ ಭಾವ, ಮತ್ತು ಮುಖ್ಯವಾಗಿ ಷಷ್ಠ ಭಾವ, 6ನೇ ಭಾವ, 8ನೇ ಭಾವ, ಅಷ್ಟಮ ಭಾವ, ವ್ಯಯ ಭಾವ ಅಂತಕ್ಕಂಥದ್ದು 2, 3, 6ನೇ ಭಾವ ಮತ್ತು 8ನೇ ಭಾವ, 12ನೇ ಭಾವ, ಈ ದಶಾನುಕೂಲಗಳಲ್ಲಿ ತುಂಬ ಸ್ವಲ್ಪ ಮಾತ್ರ, ಯಾಕಂದರೆ ಅಲ್ಲಿ ತನಕ ಅವ್ರು ಚೆನ್ನಾಗಿರ್ತಾರೆ, ಅಲ್ಲಿಂದ ಅವರ ಅವನತಿ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಖ್ಯವಾಗಿ ಆ ಏನು ಭಾವಾಧಿಪತಿಗಳು ಏನಾದರೂ ಕ್ಷಯವಾಗಿದ್ದಾಗ, ಅಸ್ತ್ರರಾಗಿದ್ದಾಗ, ಮುಖ್ಯವಾಗಿ ನಾವು ಏನು ಈ ಸಂಚಿತ ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಪೀಡನೆಯುಕ್ತವಾಗ್ತಾರೆ. ಪೀಡನೆ ಅಂದರೆ ಏನು? ಅಲ್ಲಿ ತನಕ ಚೆನ್ನಾಗಿದ್ದವರು ಅಲ್ಲಿಂದ ನಂತರ ಅವ್ರ ಬದುಕೆ ಡೋಲಾಯಮಾನವಾಗುವಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಮನುಷ್ಯನಿಗೆ 4 ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಒಂದು, ಕಾಲಚಕ್ರದ ಅಧೀನದಲ್ಲಿ ಬರಬಹುದಾದಂಥ ಸಮಸ್ಯೆಗಳು, ಅದು ಪ್ರಕೃತಿ ಮಡ್ಲಲ್ಲಿ ಆಗ್ತಕ್ಕಂಥದ್ದಾಗಿರುತ್ತೆ. 2ನೇದಾಗಿ ನಮ್ಮ ನಿರ್ಧಾರಗಳಿಂದ ಆಗಬಹುದಾಗಿರ್ತಕ್ಕಂಥ ಅನಾಹುತಗಳು, ಅದು ನಮ್ಮ ನಿರ್ಧಾರವಾಗಿರುತ್ತೆ. ಇನ್ನು 3ನೇದಾಗಿ ಗ್ರಹಗಳ ಪ್ರಭಾವದಿಂದ ಬರ್ತಕ್ಕಂಥದ್ದು. 4ನೇದು ಸಮಯದ ಸಮಸ್ಯೆಯಿಂದ ಬರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಗಳಿಂದ, ಸಮಯದಿಂದ, ಗ್ರಹದಿಂದ, ನಮ್ಮ ನಿರ್ಧಾರಗಳಿಂದ, ಈ 4ರ ಸಂಯೋಜನೆಯಲ್ಲಿ ನಮಗೆ ತೊಂದರೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಏನಪ್ಪ ಅಂದರೆ, ಗ್ರಹಗಳನ್ನು ಬದಲಿಸುವಂತಹ ಶಕ್ತಿ ಯಾರಿಗಪ್ಪ ಇದೆ ಅಂದರೆ ಕೃಷ್ಣನಿಗಿದೆಯಂತೆ. ಅದಕ್ಕೆ ನಾವು ಕೃಷ್ಣನನ್ನು ಪ್ರಾರ್ಥನೆ ಮಾಡೋದ್ರಿಂದ, ಈಗ ಅದಕ್ಕೊಂದು ಕಥೆ ಇದೆ ಮಹಾಭಾರತದಲ್ಲಿ. ನಾವು ಯಾಕಂದರೆ ಸಹಜವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಕಥೆನೇ. ಯಾಕಂದರೆ ದುರ್ಯೋಧನ ಯುದ್ಧವನ್ನು ಮಾಡಬೇಕಾದ್ರೆ ಅತ್ಯಂತ ರಾಜಯೋಗ ಇರ್ತಕ್ಕಂಥ ಯುದ್ಧದಲ್ಲಿ ಆ ಸಮಯವನ್ನು ನಿರ್ಧಾರವನ್ನು ಮಾಡಿ ಅವನು ಯುದ್ಧಕ್ಕೆ ಹೊರಟರು ಕೂಡ ಅವನು ಸೋಲು ಸಂಭವಿಸಿದ. ಅಂದರೆ ಪರಮಾತ್ಮನ ತದೇಕನಾಗಿರ್ತಕ್ಕಂಥ ಕೃಷ್ಣನ ಪ್ರಾರ್ಥನೆ. ಬೆಳಗ್ಗೆ ಎದ್ದು ಕೃಷ್ಣನ ಒಂದು ಶ್ಲೋಕ ಇದೆ, ಅಂದರೆ ಆ ಶ್ಲೋಕವನ್ನು ಪ್ರಾರ್ಥನೆ ಮಾಡೋದ್ರಿಂದ ಜನ್ಮಾಂತರ ಕೃತವಾಗಿ ಬಂದಿರತಕ್ಕಂಥ ದೋಷಾದಿಗಳು ಪರಿಹಾರ ಆಗುತ್ತೆ. ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಸದಾ ಮಂದಸ್ಯಾನಿಷ್ಟ ಸಂಭೂತಂ ದೋಷಜಾತಂ ನಾಶಯ. ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಸದಾ ಮಂದಸ್ಯಾನಿಷ್ಟ ಸಂಭೂತಂ ದೋಷಜಾತಂ ನಾಶಯ. ಈ ಶ್ಲೋಕ ಇದೆ ಅಲ್ವಾ, ಇದನ್ನ ಮನಕ್ಲೇಶಕ್ಕೂ ಉಪಯೋಗಿಸ್ತಾರೆ, ಬಟ್ ಸ್ವಲ್ಪ ಪದಗಳು ಬೇರೆ ಇರುತ್ತೆ. ಕೃಷ್ಣಾಯ ವಾಸುದೇವಾಯ ನಮಾಮಿ ಪರಮಾತ್ಮನೇ ಹರಯೇ, ಹರಯೇ ಪರಮಾತ್ಮನೇ ಮನಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಏನೋ ವಿಚಾರಗಳು, ಸದ್ವಿಚಾರಗಳು ಇಲ್ಲದೆ ನಕಾರಾತ್ಮಕ ಚಿಂತೆಗಳು ನಮ್ಮನ್ನು ಕಾಡ್ತಾ ಇದ್ದಾಗ ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಪರಮಾತ್ಮನೇ ಮನಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತಕ್ಕಂಥ ಮಂತ್ರನ ಹೇಳ್ತೀವಿ. ಯಾಕಂದರೆ ಕಲಿಯುಗದಲ್ಲಿ ನಾಮಕ್ಕೆ, ಅಂದರೆ ದೇವರ ನಾಮಸ್ಮರಣೆಗೆ ಅತ್ಯಂತ ಫಲ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಜಾತಕದಲ್ಲಿ ಎಷ್ಟೇ ದೋಷಗಳಿದ್ದರೂ ಕೂಡ ಬೆಳಗ್ಗೆ ಎದ್ದು ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಸದಾ ಮಂದಸ್ಯ ನಿಷ್ಠ ಸಂಭೂತಂ ದೋಷಜಾತಂ ನಾಶಯ. ಎಲ್ಲ ಜಾತಕದಲ್ಲಿ ಇರ್ತಕ್ಕಂಥ ದೋಷಾದಿಗಳನ್ನು ನಾಶ ಮಾಡಪ್ಪ ಅಂತೇಳಿ, ನಿಮ್ಗೇನು ಬರಲಿಲ್ವಾ ಕೃಷ್ಣಾಯ ಹರೇ ನಮಃ ಅಂದರೆ, ಅಥವಾ ಯಾಕೆಂದರೆ ಶಿವಕೇಶವರಲ್ಲಿ ಭೇದ ಇಲ್ಲ. ಹಾಗಾಗಿ ಆ ಕೃಷ್ಣನ ಸ್ಮರಣೆ, ಯಾಕಂದರೆ ಕಲಿಯುಗಕ್ಕೆ ಅವನ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೀವಿ. ಮಾಯಾ, ಕೃಷ್ಣ ಅಂದರೆ ಮಾಯೆ. ನಾವೆಲ್ಲ ಮಾಯಾ ಪರವಶರಾಗಿದ್ವಿ, ಮಾಯೆಯಲ್ಲಿ ಬಿದ್ದಿದ್ವಿ ಅಲ್ವಾ. ಈ ಮಾಯೆಯಿಂದ ಈ ಕಳಂಕವನ್ನು ಹೊರಗಡೆ ಕರ್ಕೊಂಡು ಬರಬೇಕಾದ್ರೆ ಕೃಷ್ಣನ ಧ್ಯಾನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ. ಎಷ್ಟು ಬಾರಿ ಪಠನೆ ಮಾಡಬೇಕು? ಅದು ಇಷ್ಟೇ ಅಂತಲ್ಲ, ನಿಮಗೆ ಮನಸ್ಸಿಗೆ ಈಗ ಗಾಯ ಆಗಿದೆ ಅಂತ ಇಟ್ಕೊಳ್ಳೋಣ, ಒಂದು ಎಕ್ಸಾಂಪಲ್, ಉದಾಹರಣೆ. ಗಾಯ ಆದಾಗ ನೀವು ಒಂದೇ ಬಾರಿ ಅದಕ್ಕೆ ಔಷಧಿ ಹಾಕ್ಬಿಟ್ಬಿಟ್ರೆ ಅದು ಮಾನುತ್ತಾ, ಅದು ಕ್ಲಿಯರ್ ಆಗುತ್ತಾ? ಹಾಗಲ್ಲ, ಅದು ಗಾಯ ಆರೋ ತನಕ ಆಗ್ತಾನೆ ಇರ್ಬೇಕು. ಹಾಗಾಗಿ ನಮ್ಮ ಬದುಕಿನ ಉದ್ದಕ್ಕೂ ಏನಂದ್ರೆ ಕಲಿಯುಗದೊಳಗೆ ನಾಮಸ್ಮರಣೆಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಆದಾಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತೇಳಿ ನಮ್ಮ ದಾಸಶ್ರೇಷ್ಠರು ಹೇಳಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಕೃಷ್ಣನ ಪ್ರಾರ್ಥನೆ ಇಷ್ಟೇ ಬಾರಿ ಅಂತೇನಿಲ್ಲ. ನಿಮಗೆ ಮನಸ್ಸಿನಲ್ಲಿ ಇವಾಗ ವೆಹಿಕಲಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ, ಈ ಮಂತ್ರ ಹೇಳ್ಕೊಂಡ್ರೆ ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಸುಲಭವಾಗಿ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತಕ್ಕಂಥದ್ದು ಕೂಡ ಇದೆ. ಇನ್ನು ವಿಷ್ಣು ಸಹಸ್ರನಾಮ ಕೇಳೋದು ಸಂಚಿತ ಜನ್ಮಾದಿಗಳಿಂದ ಖಂಡಿತವಾಗಿ ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ ವಿಷ್ಣು ಸಹಸ್ರನಾಮಕ್ಕೆ. ಯಾಕಂದ್ರೆ ಅಷ್ಟು ಮಹತ್ವ ಇದೆ. ಅದನ್ನು ನೀವು ಹೇಳಲಿಕ್ಕಾಗಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಬೋದಲ್ವಾ. ವೆಹಿಕಲಲ್ಲಿ ನೀವು ಡ್ರೈವ್ ಮಾಡ್ತಿರ್ತೀರಾ,
ವೆಹಿಕಲಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ಈಗೇನು ಯೂಟ್ಯೂಬ್ಗೆ ಹೋದ್ರೆ ಏನು ಬೇಕಾದ್ರೂ ಸಿಗುವಂಥ ಕಾಲ. ಹಾಗಾಗಿ ವಿಷ್ಣು ಸಹಸ್ರನಾಮ, ಕೃಷ್ಣನ ಪ್ರಾರ್ಥನೆ, ಬದುಕಿನಲ್ಲಿ ಯಾವೆಲ್ಲ ಅವಘಡಗಳಾಗಿದ್ದಾವೋ ಆ ಎಲ್ಲ ಅವಘಡಗಳಿಗೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಎರಡನೇದಾಗಿ ಇನ್ನೊಂದೇನಪ್ಪ ಅಂದರೆ, ನಾವು ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದಾಗ ಶಿವನನ್ನು ಧ್ಯಾನಿಸ್ಬೇಕಂತೆ. ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂದರೆ ಶಿವನು ನಮಗೆ ಶಕ್ತಿ ಇದ್ರೆ ಮಾತ್ರ ನಾವು ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೇಶವ ಅಂತಕ್ಕನ್ನು ನಮ್ಮ ಭಕ್ತಿ, ನಮ್ಮ ಭಾವ, ನಮ್ಮ ಬೆಳಕು, ನಮ್ಮ ಬದುಕು, ನಮ್ಮ ಜೀವನ ಇದೆಲ್ಲ ಕೂಡ ಕೇಶವನಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಶಿವನ ಶಕ್ತಿ ಅಲ್ವಾ, ಚೇತನ. ಶಿವ ಸ್ವರೂಪ ಇಲ್ಲ ಅಂದ್ರೆ ನಾವು ಹೇಗೆ ಮಾಡ್ಲಿಕ್ಕೆ, ದಾರಿ ಇಲ್ಲ ಅಂದ್ರೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಶಿವ ದಾರಿ ತೋರಿಸ್ತಾನೆ, ನಡ್ಕೊಂಡು ಹೋಗುವಂತ ಶಕ್ತಿ ನಮ್ಗೆ ಆಗ್ತದೆ. ಖಂಡಿತ ಗುರುಜಿ. ಇನ್ನು ವಿಷ್ಣು ಆರಾಧಕರು ಬೇರೆ ಅಥವಾ ಶಿವನ ಆರಾಧಕರು ಬೇರೆ ಅಂತ ಏನಾದರೂ ಇದೆಯಾ ಗುರುಜಿ? ಖಂಡಿತ ಜಗತ್ತಿನಲ್ಲಿ ಆ ಶಿವ ವಿಷ್ಣುವರ ಆರಾಧಕರು ಬೇರೆ ಬೇರೆ ಅನ್ನೋರು ಇಲ್ಲ. ಪಂಥತಿಗಳು ಬಂದಿದ್ದಾವೆ. ಯಾಕಂದ್ರೆ ಈಗ ಆದಿಶಂಕರರಾಗಿರ್ತಕ್ಕಂಥ ಭಗವತ್ ಶಂಕರಾಚಾರ್ಯರು ಅವರೊಂದು ಇದನ್ನ ರೂಲ್ ಮಾಡಿದ್ರು. ದ್ವೈತ, ವಿಶಿಷ್ಟಾದ್ವೈತ ಮತ್ತೆ ಅದ್ವೈತ ಅಂತಕ್ಕಂಥದ್ದು. ಅದ್ವೈತ ಪರಂಪರೆ ಬಂದಿರತಕ್ಕಂಥದ್ದು ಬೇರೆ, ವಿಶಿಷ್ಟಾದ್ವೈತದಲ್ಲಿ ರಾಮಾನುಜರು ಬಂದರು. ಶಿವಕೇಶವರಲ್ಲಿ ಭೇದವಿಲ್ಲ. ಆದರೆ ನಮ್ಮ ಆಯಾಯ ಕಾಲಮಾನಕ್ಕೆ ಆ ಒಂದು ಸಮಯ ಅಂತಕ್ಕಂಥದ್ದು, ಯಾಕಂದ್ರೆ ಎಲ್ಲವನ್ನೂ ಕೂಡ ಪರಿಪೂರ್ಣತ್ವವನ್ನು ಕಾಣಬೇಕಾದ್ರೆ, ಈಗ ನೀವು ಒಂದು ಮನೆಯಲ್ಲಿ ಅಡುಗೆ ಮಾಡಿದಾಗ, ಯಾವುದೋ ಒಂದು ಪದಾರ್ಥವನ್ನು ಮಾಡಿದಾಗ ಎಷ್ಟೋ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದಿಲ್ಲದೆ ಇದ್ದಾಗ ಅದು ಪೂರ್ಣತೆ ಆಗಲ್ಲ. ಬದುಕಿನಲ್ಲೂ ಕೂಡ ಪೂರ್ಣತೆ ಸಿಗ್ಬೇಕಂದ್ರೆ ಭಗವಂತನ ನಾಮಸ್ಮರಣೆ. ಅದು ಶಿವಕೇಶವರಲ್ಲಿ ಖಂಡಿತ ಭೇದ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದಾನೆ, ಮಮದ್ವೇಷೋ ಶಿವಪ್ರಿಯೋ ಮಮದ್ವೇಷಿ. ಇವರಿಬ್ಬರು ಕೂಡ ಆಚಂದ್ರಾರ್ಕವಾಗಿ ವಂಶಾಭಿವೃದ್ಧಿ ಆಗಲ್ಲ ಅಂತೇಳಿ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಆ ಬದುಕು ಅಂತಕ್ಕಂಥದ್ದು ನಮ್ಮ ಹೇಗೆ ನಿರ್ಧಾರ ಆಗುತ್ತಪ್ಪ ಅಂದ್ರೆ, ನಮ್ಮ ಸಂಚಿತ ಜನ್ಮದ ಮೇಲೆ ಆಗುತ್ತೆ. ಆ ಸಂಚಿತ ಜನ್ಮಕ್ಕೆ 5ನೇ ಭಾವ ನಮಗೆ ಆಕ್ಟಿವೇಟ್ ಆಗಿದೆ. 5ನೇ ಭಾವ ಯಾರ ಜಾತಕದಲ್ಲಿ ಆಕ್ಟಿವೇಟ್ ಆಗಿರುತ್ತೋ ಅವರೆಲ್ಲರ ಬದುಕು ಎಷ್ಟೇ ದುಸ್ಥಿತಿಯಲ್ಲಿದ್ದರೂ ಕೂಡ ಅವರು ಸುಸ್ಥಿತಿಗೆ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇರತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಹೋದಾಗ ವಿಷ್ಣು ಆರಾಧಕರ ಪೂಜಾ ಪದ್ಧತಿಗಳೇ ಬೇರೆ ಇರುತ್ತೆ, ಶಿವನ ಆರಾಧಕರ ಪೂಜಾ ಪದ್ಧತಿಗಳೇ ಬೇರೆ ಇರುತ್ತೆ. ಇನ್ನು ಬ್ರಾಹ್ಮಣ ಅಂತ ಬಂದಾಗ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ನೋಡಪ್ಪ, ಇಲ್ಲಿ ಏನಂದ್ರೆ ಶೈವ ವೈಷ್ಣವ ಅಂತಕ್ಕಂಥ 2 ಪದ್ಧತಿಗಳು ಪೂಜಾ ವಿಧಾನಗಳಲ್ಲಿದೆ. ಪಾಂಚರಾತ್ರ ಆಗಮ, ಶೈವಾಗಮ ಅಂತಕ್ಕಂಥದ್ದು. ಆಗಮಗಳಲ್ಲಿ ಇನ್ನೂ 4-5 ಆಗಮಗಳಿದ್ದಾವೆ. ಪ್ರಧಾನವಾಗಿರ್ತಕ್ಕಂಥದ್ದು ಶೈವಾಗಮ. ಅದು ಇನ್ನೂ ಇರ್ತಕ್ಕಂಥದ್ದು ನೆಕ್ಸ್ಟ್ ಪಾಂಚರಾತ್ರ ಆಗಮ. ಈಗ ನಾವು ವಿಷ್ಣು ಸಂಬಂಧಿತವಾದಂಥ ದೇವಸ್ಥಾನಗಳಲ್ಲಿ ಪಾಂಚರಾತ್ರ ಆಗಮದಲ್ಲಿ ನಾವು ಪೂಜೆಗಳನ್ನು ಮಾಡಿದ್ರೆ, ಶಿವನ ಸನ್ನಿಧಾನದಲ್ಲಿ ಶೈವಾಗಮುಕ್ತವಾಗಿ ಪೂಜೆಗಳನ್ನು ಮಾಡ್ತೀವಿ. ಹಾಗಾಗಿ ಆಗಮಗಳು ಬೇರೆ, ಅನುಷ್ಠಾನಗಳು ಒಂದೇ, ವಿಧಾನ ಒಂದೇ. ಆಗಮಗಳು ಬೇರೆ ಇರ್ಬೋದು, ವಿಧಾನ ಒಂದೇ ಇರುತ್ತೆ. ಹಾಗಾಗಿ ಅದರಲ್ಲೇನು ಭೇದ ಭಾವಗಳು ಇರಲ್ಲ. ಆಯಾ ಕಾಲಮಾನಕ್ಕೆ ಸಂದರ್ಭಕ್ಕನುಸಾರವಾಗಿ ಮಾಡ್ತಕ್ಕಂಥದ್ದೇ ಪೂಜಾ ಪದ್ಧತಿ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.